ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ, ಪುಟ್ಟ ಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ. ಪುಟ್ಟ ಗೌರಿ ಮದುವೆ ಭಾಗ 17. ಮನಸ್ಸಿನಲ್ಲಿ ಏನೇನೋ ಲೆಕ್ಕಾಚಾರ ಮಾಡಿದ ನಂಜಮ್ಮ ಗೌರಿಯನ್ನು ಹೊರಗೆ ಕಳಿಸೋದು ಹೇಗೆ ಅನ್ನೋದೇ ತಿಳಿಯಲಿಲ್ಲ. ರೂಮಿನ ಹೊರಗೆ ನಿಂತಿದ್ದ ಸುಧಾಳ ತಂದೆಗೆ ಗಂಡ ಹೆಂಡತಿಯ ಮಾತುಗಳು ಕೇಳಿಸಿದ್ದವು. ಹೊರಗೆ ಬಂದ ನಂಜಮ್ಮನನ್ನು ಕಂಡು, ನೋಡಿ, ಸದ್ಯಕ್ಕೆ ಅವಳನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದಕ್ಕೆ ಒಪ್ಕೊಳ್ಳಿ. ನೀವು ಈ ರೀತಿ ಹಠ ಮಾಡಿದ್ರೆ ಹಣದ ಜೊತೆ ಆಸ್ತಿಯೂ ಕೂಡ ಹೋಗುತ್ತೆ. ಅದರ ಬದಲು ಈಗ ಅವಳನ್ನು ಮನೆಗೆ ಸೇರಿಸಿಕೊಳ್ಳಿ. ಉಪಾಯವಾಗಿ ಅವಳಿಂದ ಆ ಹಣದ ಜೊತೆಗೆ ಈ ಆಸ್ತಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಪತ್ರ ಬರೆಸಿಕೊಳ್ಳೋಣ. ಆಮೇಲೆ ಅವಳಾಗವಳೆ ಈ ಮನೆ ಬಿಟ್ಟು ಹೋಗೋ ರೀತಿ ಏನಾದರೂ ಸಂದರ್ಭ ಸೃಷ್ಟಿ ಮಾಡೋಣ ಎಂದು ಉಪಾಯ ಹೇಳಿಕೊಟ್ಟನು. ಸುಧಾಳ ತಂದೆ ಮಾತು ನಂಜಮ್ಮನಿಗೂ ಅವನ ಉಪಾಯ ಹಿಡಿಸಿತ್ತು. ಇಷ್ಟು ವರ್ಷಗಳಲ್ಲಿ ನನ್ನ ಗಂಡ ನನಗೆ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಇವಳಿಂದಾಗಿ ಮನೆ ಬಿಟ್ಟು ಹೋಗೋ ಮಟ್ಟಕ್ಕೂ ಬಂದಿದ್ದಾರೆ ಅಂದರೆ ಅವಳು ಎಷ್ಟು ಮೋಡಿ ಮಾಡಿರಬೇಕು. ಅದು ಹೇಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ತಾಳೋ ನಾನು ನೋಡ್ತೀನಿ ಅಂತ ಅಂದುಕೊಂಡವರೇ ತಮ್ಮ ತೀರ್ಮಾನ ಹೇಳಲು ವಾಪಸ್ ಎಲ್ಲರೂ ಸೇರಿದ ಕಡೆ ಬರುತ್ತಾರೆ. ಅಲ್ಲೇ ಇದ್ದ ಹಿರಿಯರು ಕೊನೆ ಮಾತು ಎನ್ನುವಂತೆ, ಈಗ ಏನು ತೀರ್ಮಾನ ಮಾಡಿದ್ರಿ ನಂಜಮ್ಮ ಎಂದು ಕೇಳಿದರು. ನನ್ನ ಗಂಡನೇ ಅವರ ತೀರ್ಮಾನ ಹೇಳಿದ ಮೇಲೆ ನಾನು ಬೇರೆ ಹೇಳೋದು ಏನಿದೆ, ಇವಳು ನಮ್ಮ ಮನೆಯಲ್ಲಿ ಇರೋದಕ್ಕೆ ನನಗೆ ಒಪ್ಪಿಗೆ ಇದೆ ಎಂದರು. ನಾರಾಯಣ ರಾಮಣ್ಣನ ನಡುವೆ ಗುಸುಗುಸು ಶುರುವಾಗಿತ್ತು. ಏನಣ್ಣ ಇದು, ಗೌರಿನ ನಮ್ಮ ಜೊತೆನೇ ಕಳಿಸ್ತಾರೆ, ಆಗ ದುಡ್ಡು ಸಿಗುತ್ತೆ, ಆಸ್ತಿನೂ ಸಿಗುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡಿದ್ದು ಎಲ್ಲ ಉಲ್ಟಾ ಆಗೋಯ್ತಲ್ಲಣ್ಣ, ಈಗ ಏನು ಮಾಡೋದು ಎಂದನು ರಾಮಣ್ಣ. ಏನು ಉಲ್ಟಾ ಆಗಿಲ್ಲ, ಅವರ ತೀರ್ಮಾನ ನಮಗೆ ಸರಿಯಾಗೇ ಇದೆ. ಹೇಗಿದ್ದರೂ ನಿಮ್ಮ ಭಾವ 20 ಲಕ್ಷ ದುಡ್ಡನ್ನು ಗೌರಿ ಹೆಸರಿಗೆ ಹಾಕಿಸಿ ಅಂತ ಹೇಳವ್ರೆ. ಅಂದಮೇಲೆ ಆ ಹಣ ಅವಳಿಗೆ ಸಿಗುತ್ತೆ. ನೀನು ಹೋಯ್ತಾ ಬತ್ತಾ ಕಷ್ಟ ಸುಖ ಹೇಳ್ಕೊಂಡು ಒಸಿನೇ ಹಣನ ಕಿತ್ಕೋ. ಸ್ವಲ್ಪ ದಿನ ಹೋದ್ಮೇಲೆ ಏನಾದರೂ ಜಗಳ ತೆಗೆದು ಗೌರಿನ ಮನೆಗೆ ಕರ್ಕೊಂಡು ಹೋಗುವಂತೆ. ಆಗ ಅವಳ ಮುಖಾಂತರನೇ ಆಸ್ತಿ ಬೇಕು ಅಂತ ಅವರ ಮೇಲೆ ಕೇಸ್ ಹಾಕ್ಸಿದ್ರೆ ಆಯಿತು. ಆಗ ಆಸ್ತಿನೂ ಸಿಗುತ್ತೆ ಎಂದನು ನಾರಾಯಣ. ಇಷ್ಟೆಲ್ಲ ಮಾತುಕತೆಗಳ ನಡುವೆಯೂ ನಡೆಯುವಾಗ ತಾಯಿ ಮಗಳು ಇಬ್ಬರು ಬರೀ ಮೂಕ ಪ್ರೇಕ್ಷಕರಾಗಿದ್ದರು. ಅವರ ಅಭಿಪ್ರಾಯಗಳನ್ನು ಕೇಳೋರು ಯಾರೂ ಅಲ್ಲಿ ಇರಲಿಲ್ಲ. ಎಲ್ಲವನ್ನು ಅವರವರೇ ತೀರ್ಮಾನ ಮಾಡುತ್ತಿದ್ದರು. ಕೊನೆಗೆ ಎಲ್ಲ ಚರ್ಚಿಸಿ ಗೌರಿ ಅದೇ ಮನೆಯಲ್ಲಿ ಉಳಿಯುವಂತೆ ಆಗಿತ್ತು. ಜಾನಕಮ್ಮನಿಗೆ ಒಂದು ಮನಸ್ಸು ಮಗಳನ್ನು ಅಲ್ಲಿ ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ಆದರೆ ಮದುವೆಯಾಗಿ ಗಂಡನನ್ನು ಕಳೆದುಕೊಂಡವಳು ಮತ್ತೆ ತವರು ಮನೆ ಸೇರಿದರೆ ಸಮಾಜವನ್ನು ಹೇಗೆ ಅವಳನ್ನು ನೋಡುತ್ತದೆ ಅನ್ನೋದನ್ನು ಸುತ್ತಮುತ್ತ ನೋಡಿ ತಿಳಿದುಕೊಂಡಿದ್ದಳು. ಕೊನೆ ಪಕ್ಷ ಗಂಡನ ಮನೆಯಲ್ಲಿ ಇದ್ದರೆ ಅವಳಿಗೊಂದು ಸುಭದ್ರ ನೆಲೆ ಅಂತ ಅಂದುಕೊಂಡವಳೆ ವಿರೋಧವೇನು ವ್ಯಕ್ತಪಡಿಸಲಿಲ್ಲ. ಆದರೆ ಅವಳಿಗೆ ಇದ್ದದ್ದು ನಂಜಮ್ಮನ ಭಯ. ಆದರೆ ತನ್ನ ಅಣ್ಣ ತನ್ನ ಮಗಳಿಗೆ ಯಾವ ಅಪಾಯ ಬರದಂತೆ ನೋಡಿಕೊಳ್ಳುತ್ತಾನೆ ಅನ್ನೋ ಧೈರ್ಯ ಕೂಡ ಅವಳಿಗೆ ಇತ್ತು. ಆ ಧೈರ್ಯದ ಮೇಲೆ ಸುಮ್ಮನೆ ನಿಂತಿದ್ದಳು. ಹುಷಾರಿಲ್ಲದ ಅಣ್ಣನನ್ನು ಹೋಗಿ ಮಾತನಾಡಿಸುವ ಆಸೆ ಇದ್ದರೂ ನಂಜಮ್ಮನ ಭಯಕ್ಕೆ ಹಾಗೆ ಸುಮ್ಮನೆ ಕುಳಿತಿದ್ದಳು. ನೋಡೋಣ, ಕೊನೆಗೆ 2 ಎಕರೆ ಹೊಲ ಮನೆ ಏನಾದರೂ ಸಿಗ್ತದೆಯೋ ಅನ್ನುವ ಆಸೆಗೆ ರಾಮಣ್ಣ ತುಂಬ ನೈಸಾಗಿ ನಂಜಮ್ಮನ ಬಳಿ ಬಂದು, ಅಕ್ಕ, ಗೌರಿನ ಈ ಮನೆ ಸೊಸೆ ಮಾಡಿಕೊಂಡ್ರೆ 2 ಎಕರೆ ಹೊಲ ಆಮೇಲೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಕೊಡ್ತೀರಾ ಎಂದನು. ನಂಜಮ್ಮ ರಾಮಣ್ಣನ ಕಡೆ ಕೆಂಗಣ್ಣು ಬೀರಿದ್ದೇ ತಡ ಸದ್ದು ಮಾಡದೆ ಬಾಯಿ ಮುಚ್ಚಿಕೊಂಡು ವಾಪಸ್ ಬಂದು ನಾರಾಯಣನ ಪಕ್ಕದಲ್ಲಿ ಬಂದು ನಿಲ್ಲುತ್ತಾನೆ. ಅವನು ಮೆತ್ತೆಗೆ ಕೇಳಿದ್ದರಿಂದ ಅಲ್ಲಿ ಯಾರಿಗೂ ಇದ್ದವರಿಗೆ ರಾಮಣ್ಣನ ಮಾತು ಕೇಳಿಸಿರಲಿಲ್ಲ. ಕುತೂಹಲ ತಡೆಯಲಾರದೆ ನಾರಾಯಣ, ರಾಮಣ್ಣ, ಆ ನಂಜಮ್ಮನ ಜೊತೆ ಏನೋ ಪಿಸು ಪಿಸು ಅಂತ ಮಾತಾಡ್ತಿದ್ದಲ್ಲ, ಏನು ಎಂದನು. ಅದು ಏನಿಲ್ಲ ಕಣಣ್ಣ, ಅದೇ ಗೌರಿನ ಸೊಸೆ ಮಾಡಿಕೊಂಡ್ರೆ 2 ಎಕರೆ ಹೊಲ ಕೊಡ್ತೀನಿ ಅಂತ ಅಂತಿದ್ರಲ್ಲ, ಅದನ್ನು ಕೇಳು ಮಾತಾ ಹೋಗಿದ್ದೆ ಅಷ್ಟೆ.
ಹಂಗೊಂದಿದೆ ತಡ ಆ ಯಮ್ಮ ಕಣ್ಣು ಹೆಂಗೆ ಬಿಟ್ಲು ಗೊತ್ತಾ? ನಾನದಕ್ಕೆ ಸುಮ್ಮನೆ ಬಂದಿದ್ದೀನಿ. ಆ ಕಣ್ಣ ಚಿಕ್ಕೈಕ್ಳು ಏನಾದರೂ ನೋಡಿದರೆ ಅಲ್ಲೇ ಹುಯ್ಕೋತಾ ಇದ್ದೋ ಎಂದನು. ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವೇ ರಾಮಣ್ಣ? ಈಗಲೇ ಇಷ್ಟೊಂದು ರಾಮಾಯಣ ಆಗದೆ ಅಂಥದ್ರಲ್ಲಿ ಮತ್ತೆ ಹೊಲ ಮನೆ ಸುದ್ದಿ ತಗೊಂಡು ಹೋಗಿದ್ಯಲ್ಲ. ಆ ಯಮ್ಮ ಅಷ್ಟಕ್ಕೆ ನಿನ್ನ ಕಳಿಸಿರೋದೇ ಹೆಚ್ಚು. ಹೇಗೋ ಬದುಕೊಂಡೆ. ಈಗ ಇನ್ನೇನು ತೀರ್ಮಾನ ಆಯ್ತಲ್ಲ, ನಿನ್ನ ಹೆಂಡ್ರನ್ನ ಕರ್ಕೊಂಡು ನಡಿ ಹೋಗುವ ಎಂದನು. ಅಣ್ಣ, ಬೆಳಗ್ಗೆ ನಾಷ್ಟನೂ ಮಾಡಲಿಲ್ಲ, ಬರೀ ಕಾಫಿ ಕುಡ್ಕೊಂಡು ಬಂದಿದ್ದು. ಇನ್ನೂ 10 ನಿಮಿಷ ನೋಡುಮ್ಮ ಇರು, ಊಟಕ್ಕಾದರೂ ಕರ್ದಾರೇನೋ ಎಂದನು ರಾಮಣ್ಣ. ರಾಮಣ್ಣ, ನಿನ್ನ ದಡ್ಡ ಅನ್ಬೇಕೋ ಅಥವಾ ದಡ್ಡನ ಥರ ನಾಟಕ ಮಾಡ್ತಾ ಇದ್ದೀಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇವಾಗ ಇಷ್ಟೆಲ್ಲ ಜಗಳ ಆಗದೆ ಅಂಥದ್ರಲ್ಲಿ ಅವರು ನಿನ್ನ ಕರೆದು ಊಟಕ್ಕೆ ಇಕ್ಕಿ ಉಪಚಾರ ಮಾಡ್ತಾರೆ ಅಂದ್ಕೊಂಡಿದ್ಯಾ? ನೋಡು, ಆವಾಗಿಂದ ಎಷ್ಟೊಂದು ಪಂಚಾಯಿತಿ ನಡೀತಾ ಇದೆ. ಅಂಥದ್ರಲ್ಲಿ ಅವರ ಮನೆಗೆ 3 ಜನ ಹೆಣ್ಣೆಕ್ಳು ಇದ್ದಾರೆ. ನಂಜಮ್ಮ, ಸುಧಾಳ ತಾಯಿಯ ಕಡೆ ಕೈ ತೋರಿಸುತ್ತಾ, ಅಂಥದ್ರಲ್ಲಿ ಇಲ್ಲಿ ಕುಂತಿರೋರಿಗೆ ಒಬ್ರಿಗಾದರೂ ಒಂದು ಲೋಟ ನೀರು ತಂದು ಕೊಟ್ಟವರ? ಮೊದಲು ಇಲ್ಲಿಂದ ಎದ್ದು ಹೋಗುವ, ನಡಿ. ಹೊರಗೆ ಎಲ್ಲಾದರೂ ಹೋಟ್ಲಲ್ಲಿ ತಿಂದರೆ ಆಯಿತು, ಬೇಕಾದರೆ ನಾನೇ ದುಡ್ಡು ಕೊಡ್ತೀನಿ ಎಂದನು. ನೀನು ಹೇಳೋದು ಸರಿನೇ ಬಿಡು. ಅವರ ಮೂತಿಗಳನ್ನ ನೋಡಿದ್ರೆ ಒಂದು ಲೋಟ ನೀರು ಕೊಡುವಂಗೂ ಕಾಣಲ್ರು ಅಂತ ಹೇಳಿದವನೇ ಹೆಂಡತಿ ಮಗಳ ಹತ್ತಿರ ಬಂದು, ಜಾನಕಿ ನಡಿ ಹೋಗೋಣ, ಇನ್ನೇನು ಎಲ್ಲ ಆಯ್ತಲ್ಲ, ನಿನ್ನ ಮಗಳಿಗೆ ಹಾಗೆ ಬುದ್ಧಿ ಹೇಳ್ಬಿಟ್ಟು ಬಾ ಎಂದವನೇ ಮಗಳ ಕಡೆ ನೋಡದೆ, ನಾನು ಇದ್ದೇನೆ ನಿನ್ನ ಕಷ್ಟ ಸುಖಕ್ಕೆ ಅಂತ ಒಂದು ಸಾಂತ್ವನದ ಮಾತು ಕೂಡ ಆಡದೆ ಅಲ್ಲಿಂದ ಹೊರಟು ಬಿಡ್ತಾನೆ ರಾಮಣ್ಣ. ಮಗಳ ಹತ್ತಿರ ಬಂದ ಜಾನಕಿ, ಗೌರಿ, ಏನಾದರೂ ಕಷ್ಟ ಅಂತ ಆದರೆ ನನಗೆ ಫೋನ್ ಮಾಡು. ಈ ಮನೆಯಲ್ಲಿ ನಿನ್ನ ಅತ್ತೆ ಒಬ್ಬಳನ್ನು ಬಿಟ್ಟರೆ ಉಳಿದವರು ಎಲ್ಲರೂ ಒಳ್ಳೆಯವರೇ. ನಿನಗೆ 4 ಸಾಂತ್ವನದ ಮಾತು ಹೇಳಬಹುದೇ ಹೊರತು ಮತ್ತೆ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ನಿನ್ನ ಅತ್ತೆ ಸಣ್ಣ ಪುಟ್ಟ ಮಾತುಗಳನ್ನು ಅಂದು ಆಡಿದಾಗ ಅದನ್ನೇ ದೊಡ್ಡದು ಮಾಡಿಕೊಂಡು ಜಗಳ ಮಾಡೋದಕ್ಕೆ ಹೋಗಬೇಡ. ಯಾಕಂದರೆ ನಾವೇನು ಕುಬೇರರಲ್ಲ. ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದರೆ ಅವರನ್ನು ಕೇಳೋ ಹಕ್ಕು ಇರ್ತಾ ಇತ್ತು. ಅದನ್ನು ಕೇಳದೇ ಇರೋ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ. ದಯವಿಟ್ಟು ಈ ಅಸಹಾಯಕ ತಾಯಿನ ಕ್ಷಮಿಸಿ ಬಿಡವ್ವ ಅಂತ ಹೇಳಿದವಳೆ ಸುಧಾ ಹತ್ತಿರ ಬಂದು, ನನ್ನ ಮಗಳನ್ನು ನಿನ್ನ ಸ್ವಂತ ತಂಗಿ ಅಂತ ಅಂದ್ಕೊಂಡು ಅವಳನ್ನು ಚೆನ್ನಾಗಿ ನೋಡ್ಕೋ ತಾಯಿ ಎಂದಳು. ನೀವೇನೋ ಯೋಚನೆ ಮಾಡಬೇಡಿ ಚಿಕ್ಕಮ್ಮ, ಗೌರಿನ ನನ್ನ ಸ್ವಂತ ತಂಗಿಯ ಹಾಗೆ ನೋಡ್ಕೋತೀನಿ. ಅವಳ ಕಷ್ಟ ಸುಖದಲ್ಲಿ ನಾನು ಜೊತೆಯಾಗಿ ಇರ್ತೀನಿ. ಹೇಗಿದ್ದರೂ ನಿಮ್ಮ ಹತ್ತಿರ ನನ್ನ ನಂಬರ್ ಇದೆಯಲ್ಲ, ಗೌರಿ ಜೊತೆ ಮಾತಾಡಬೇಕು ಅಂತ ಅನಿಸಿದಾಗ ಫೋನ್ ಮಾಡಿ, ಒಟ್ಟಿನಲ್ಲಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಎಂದಳು ಸುಧಾ. ಮಾತುಕತೆಯೆಲ್ಲ ಮುಗಿದ ನಂತರ ಅಲ್ಲಿ ಇದ್ದವರು ಎಲ್ಲ ಹೊರಟು ಹೋಗಿದ್ದರು. ಮೂಲೆಯಲ್ಲಿ ನಿಂತಿದ್ದ ಗೌರಿಯನ್ನು ಕಂಡ ಸುಧಾ ಅವಳ ಹತ್ತಿರ ಬಂದು, ಬಾ ಗೌರಿ, ನಿನಗೆ ಸುರೇಶನ ರೂಮು ತೋರಿಸ್ತೀನಿ ಅಂತ ಹೇಳಿದವಳೆ ಸುರೇಶನ ರೂಮಿಗೆ ಕರೆದುಕೊಂಡು ಬರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಂಜಮ್ಮ, ಇವಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ಎಂದರು. ಇನ್ನೆಲ್ಲಿಗೆ ಅತ್ತೆ? ಸುರೇಶನ ರೂಮಿಗೆ. ಏನೋ ಸುರೇಶನ ರೂಮಿಗ? ಅಲ್ಲಿಗೆ ಯಾಕೆ ಎನ್ನಲು, ಇದೇನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಗೌರಿ ಉಳ್ಕೊಳ್ಳೋದಕ್ಕೆ ರೂಮ್ ಬೇಕು ತಾನೇ, ಅದಕ್ಕೆ ಅವಳ ಗಂಡನ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದಳು ಸುಧಾ. ಏನೂ ಬೇಕಾಗಿಲ್ಲ, ಅವಳು ಇರೋದಕ್ಕೆ ಕೊಟ್ಟಿಗೆ ಪಕ್ಕ ಒಂದು ರೂಮ್ ಇದೆಯಲ್ಲ, ಅಲ್ಲೇ ಇರೋದಕ್ಕೆ ಹೇಳು. ನನ್ನ ಮಗನ ಐಷಾರಾಮಿ ರೂಮಿನಲ್ಲಿ ಇರೋದಕ್ಕೆ ಅವಳ ಅಪ್ಪ ಲಕ್ಷ ವರದಕ್ಷಿಣೆ ಕೊಟ್ಟಿಲ್ಲ ಎಂದಳು. ಅಲ್ಲ ಅತ್ತೆ, ಆ ರೂಮಲ್ಲ, ಅಲ್ಲಿ ಬಾಗಿಲು ಸರಿ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಮಳೆ ಬಂದರೆ ಸೋರುತ್ತೆ. ಅಂಥ ರೂಮಲ್ಲಿ ಗೌರಿ ಒಬ್ಬಳೆ ಹೇಗೆ ಇರುತ್ತಾಳೆ ಎಂದಳು. ಅದು ಅವಳ ಕರ್ಮ, ನಾನೇನು ಮಾಡೋಕ್ಕಾಗೋದಿಲ್ಲ ಎಂದಳು ನಂಜಮ್ಮ. ಸುಧಾ ಗೌರಿಯ ಕಡೆ ಅಸಹಾಯಕತೆಯಿಂದ ನೋಡಲು, ಪರವಾಗಿಲ್ಲ ಅಕ್ಕ, ನಾನು ಅಲ್ಲೇ ಇರ್ತೀನಿ, ಅದು ಎಲ್ಲಿದೆ ಅಂತ ತೋರಿಸು ಎನ್ನುತ್ತಾಳೆ. ತಾಯಿ ಹೊರಡುವ ಸಮಯದಲ್ಲಿ ಹೇಳಿದ ಮಾತು ಅವಳ ಕಿವಿಯಲ್ಲಿ ಗುಯ್ಗುಡುತ್ತಾ ಇತ್ತು. ಅವಳು ಆಗಲೇ ನಿರ್ಧಾರ ಮಾಡಿದ್ದಳು, ಇನ್ನು ಎಷ್ಟೇ ಕಷ್ಟ ಆದರೂ ಏನೇ ಸಮಸ್ಯೆ ಬಂದರೂ ತನ್ನ ತವರು ಮನೆಗೆ ಹೋಗಬಾರದು, ಕಷ್ಟನೋ ಸುಖನೋ ಇಲ್ಲೇ ಇದ್ದು ಜೀವನ ಮಾಡಬೇಕು ಅಂತ. ಮನೆಯ ಹಿತ್ತಲು ಬಾಗಿಲು
ತೆಗೆದುಕೊಂಡು ಮನೆಗೆ ಹೊಂದಿಕೊಂಡಂತೆ ಇದ್ದ ಒಂದು ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ. ಆ ರೂಮನ್ನು ಹಳೆಯ ವಸ್ತುಗಳನ್ನು ಇಡಲು ಅಂತ ಕಟ್ಟಿಸಲಾಗಿತ್ತು. ರೂಮು ವಿಶಾಲವಾಗಿ ಇದ್ದರೂ ಸಹ ವಸ್ತುಗಳಿಂದ ತುಂಬಿ ಹೋಗಿ ಬಹಳ ಚಿಕ್ಕದಾಗಿ ಕಾಣಿಸುತ್ತಿತ್ತು. ಮನೆಯ ಹಳೆಯ ವಸ್ತುಗಳನ್ನು ಹೇಗೆಂದರೆ ಹಾಗೆ ಬಿಸಾಡಿದ್ದ ಕಾರಣ ತುಂಬ ಅಸ್ತವ್ಯಸ್ತವಾಗಿ ಇತ್ತು. ಗೌರಿ, ಇದೇ ರೂಮು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಅತ್ತೆಯ ವಿರುದ್ಧವಾಗಿ ನಿನಗೆ ಸಹಾಯ ಮಾಡಲು ಆಗಲಿಲ್ಲ ಎಂದಳು ಸುಧಾ. ಪರವಾಗಿಲ್ಲ ಬಿಡಿ ಅಕ್ಕ, ಇದರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಎಂದವಳೆ ರೂಮನ್ನು ಕ್ಲೀನ್ ಮಾಡಲು ಶುರು ಮಾಡುತ್ತಾಳೆ. ಅಲ್ಲಿಯೇ ಬಿದ್ದಿದ್ದ ಪೊರಕೆಯನ್ನು ಕೈಗೆ ತೆಗೆದುಕೊಂಡು ಮೇಲೆ ಕಟ್ಟಿದ್ದ ಬಲೆಯನ್ನೆಲ್ಲ ಗುಡಿಸಿ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಒಂದು ಕಡೆ ಜೋಡಿಸಿ ನೀಟಾಗಿ ಕಸ ಗುಡಿಸಿ ಒಂದು ಹಳೆ ಬಟ್ಟೆ ತೆಗೆದುಕೊಂಡವಳೆ ಕಿಟಕಿ ಮೇಲೆ ಇದ್ದ ಧೂಳನ್ನೆಲ್ಲ ಒರೆಸಿ ಹಾಗೆ ನೆಲವನ್ನು ಸ್ವಚ್ಛ ಮಾಡುತ್ತಾಳೆ. ಅವಳಿಗೆ ಊಟ ತಂದು ಕೊಡೋಣ ಅಂತ ಹೋಗಿದ್ದ ಸುಧಾ ಅತ್ತೆಗೆ ಕಾಫಿ ಮಾಡಿಕೊಟ್ಟು ಅವರಿಗೆ ಕಾಣದಂತೆ ಒಂದು ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಗೌರಿ ರೂಮಿಗೆ ಬರುತ್ತಾಳೆ. ಮೊದಲು ಬಲೆ ಕಟ್ಟಿಕೊಂಡು ಅಸಹ್ಯವಾಗಿ ಕಾಣುತ್ತಿದ್ದ ರೂಮು ಒಂದು ಮಟ್ಟಿಗೆ ನೋಡುವಂತೆ ಆಗಿತ್ತು. ಪರವಾಗಿಲ್ಲ ಗೌರಿ, ಕೆಲಸನ ಬೇಗ ಬೇಗ ಮಾಡ್ತೀಯ. ನೀನು ಕೆಲಸದಲ್ಲಿ ತುಂಬ ಚುರುಕು ಅಂತ ಕಾಣಿಸುತ್ತೆ ಎಂದಳು ಸುಧಾ. ಇದೆಲ್ಲ ಯಾವ ಕೆಲಸ ಅಕ್ಕ? ಬೆಳಗ್ಗೆ ನಾನು ಎದ್ದರೆ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಾಗಿತ್ತು. ಹಾಲು ಕರೆಯೋದ್ರಿಂದ ಹಿಡಿದು ಅಡುಗೆಯವರೆಗೂ ಅವ್ವ ಬೆಳಗ್ಗೆ ಬೇಗ ಎದ್ದು ಕೂಲಿ ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ಲು. ಇನ್ನು ನನ್ನ ತಮ್ಮ ಇನ್ನು ಚಿಕ್ಕೋನು, ಅವನಿಗೆ ಯಾವ ಕೆಲಸನೂ ಬರ್ತಾ ಇರಲಿಲ್ಲ. ಗಂಡು ಮಗ ಅಂತ ಹೇಳಿ ಅಪ್ಪನೇ ಆಗಲಿ ಅವ್ವನೇ ಆಗಲಿ ಅವನ ಕೈಯಿಂದ ಒಂದು ಮನೆ ಕೆಲಸ ಕೂಡ ಮಾಡಿಸುತ್ತಾ ಇರಲಿಲ್ಲ. ಸ್ಕೂಲ್ಗೆ ರಜೆ ಇದ್ದಾಗ ಹೊಲದ ಕೆಲಸನೂ ಮಾಡ್ತಾ ಇದ್ದೆ ಎಂದಳು ಗೌರಿ. ಸರಿ ಆಯಿತು ಬಿಡು, ಊಟ ತಂದಿದ್ದೀನಿ, ಬೇಗ ಬೇಗ ಊಟ ಮಾಡ್ಕೊ. ಆಮೇಲೆ ಅತ್ತೆ ಬಂದು ನೋಡಿದರೆ ಅದಕ್ಕೂ ಏನಾದರೂ ಕೊಂಕು ಮಾತಾಡ್ತಾರೆ ಅಂತ ಹೇಳಿ ಅವಳ ಕೈಗೆ ಊಟದ ತಟ್ಟೆಯನ್ನು ಕೊಡುತ್ತಾಳೆ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.